ಮೊದಲದಾಗಿ ಎಲ್ಲರಿಗೂ ನಮಸ್ಕಾರ. ಮೆಕ್ಕಾದಿಂದ ಮದೀನಾಕ್ಕೆ ಹೊರಟಿದ್ದ ಬಸ್ ಅಪಘಾತ. ಬಸ್ನಲ್ಲಿದ್ದ ಪ್ರತಿಯೊಬ್ಬ ಭಾರತೀಯರು ದುರ್ಮರಣ. ಇವರು ಅಲ್ಲಿ ಯಾಕೆ ಹೋಗಿದ್ರು ಅಂತೇಳಿ ನೋಡಿದಾಗ ಗೊತ್ತಾಗಿದ್ದು, ಈ ಎಲ್ಲ ದುರ್ಮರಣ ಆಗಿರ್ತಕ್ಕಂಥ ಯಾತ್ರಾರ್ಥಿಗಳು ಹೋಗಿದ್ದು ಹಜ್ ಯಾತ್ರೆಗೆ. ಹಜ್ ಯಾತ್ರೆಯನ್ನ ಮುಗಿಸಿ ವಾಪಸ್ ಮದೀನಾಕ್ಕೆ ಬರುವಾಗ ಈ ಒಂದು ಅಪಘಾತ ಸಂಭವಿಸಿರ್ತಕ್ಕಂಥದ್ದು. ಈ ಅಪಘಾತ ಬಸ್ ಮತ್ತು ಡೀಸೆಲ್ ತುಂಬಿರ್ತಕ್ಕಂಥ ಟ್ಯಾಂಕರ್ ಮಧ್ಯೆ ಅಪಘಾತ ಸಂಭವಿಸಿದೆ. ರಾತ್ರಿ ಭಾರತೀಯ ಕಾಲಮಾನ ಪ್ರಕಾರ ಬೆಳಗಿನ ಜಾವ 1:30ಕ್ಕೆ ಈ ಒಂದು ಅಪಘಾತ ಸಂಭವಿಸಿರ್ತಕ್ಕಂಥದ್ದು. ಇದರೊಳಗೆ ನಾವು ಭಾರತೀಯರು ತಂದ್ರೆ 42 ಜನ ಭಾರತೀಯ ಮೂಲದ ಹೈದರಾಬಾದ್ನವರ 42 ಜನ ದುರ್ಮರಣವನ್ನು ಹೊಂದಿರತಕ್ಕಂಥದ್ದು ಬೆಳಕಿಗೆ ಬಂದೈತಿ. ಮೊದಲಿಗೆ ನಾವು ಆ ಅಪಘಾತಕ್ಕೊಳಗಿರತಕ್ಕಂಥ ಎಲ್ಲರಿಗೂ ಕೂಡ ಕೆಲವು 1 ನಿಮಿಷ ಅಟ್ಲೀಸ್ಟ್ ಅವ್ರ ಪರವಾಗಿ ಅವ್ರ ಆತ್ಮಿಕ ಶಾಂತಿನ ನೀಡಲಿ ಅಂತೇಳಿ ಆ ಭಗವಂತನ ಕೇಳ್ಕೊಳ್ಳೋಣ. ನೋಡ್ರಿ, ರಾತ್ರಿ ಸಮಯ 1:30 ಅಂದರೆ ಎಲ್ಲರೂ ಕೂಡ ನಿದ್ದೆಗೆ ಜಾರಿರ್ತಕ್ಕಂಥ ಸಮಯ ಇದು. ಈ ಒಂದು ಸಮಯದೊಳಗೆ ಅಲ್ಲಿ ಇನ್ನೊಂದು ವಿಷಯ ಅಂತಂದ್ರೆ ಬಸ್ ಚಾಲಕ ಪರಾರಿ ಆಗ್ಯಾನ ಅಂದ್ರೆ ಬದುಕ್ಯಾನ ಅಂತೇಳಿ ಮಾಹಿತಿ ಐತಿ. ಆ ಒಂದು ಸಮಯದೊಳಗೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ಮಲಗಿರ್ತಾರೆ. ಆ ಸಮಯದೊಳಗೆ ಈ ಬಸ್ಸು ಮತ್ತು ಡೀಸೆಲ್ ತುಂಬಿರ್ತಕ್ಕಂಥ ಟ್ಯಾಂಕರ್ ಡಿಕ್ಕಿ ಹೊಡೆದ ಕ್ಷಣಾರ್ಧದೊಳಗನ ಆ ಒಂದು ಬಸ್ಸು ಮತ್ತು ಟ್ಯಾಂಕರ್ ಹೊತ್ತಿ ಹೊಡೆದಿರ್ತಕ್ಕಂಥದ್ದು ಈ ಒಂದು ವಿಡಿಯೋದೊಳಗೆ ಸ್ಪಷ್ಟವಾಗಿ ಗೊತ್ತಾಕತಿ. ಮೆಕ್ಕಾದಿಂದ ಮದೀನಾಕ್ಕೆ ಸುಮಾರು ಎಷ್ಟಂದ್ರೆ 420 ಕಿಲೋಮೀಟರ್ ರಸ್ತೆ ಮಾರ್ಗ ಐತಿ. ಎಷ್ಟೋ ಮುಸ್ಲಿಂ ಬಾಂಧವರ ಕನಸು ಏನಂದ್ರೆ ಈ ಹಜ್ ಯಾತ್ರೆ ಹೋಗಬೇಕು, ಜೀವನದಲ್ಲಿ ಒಮ್ಮೆ ಆದ್ರು ಅಂತೇಳಿ ಕನಸು ಕಟ್ಕೊಂಡ ಆ ಮೆಕ್ಕಾ ಒಂದು ಸ್ಥಳಕ್ಕೆ ಹಜ್ ಯಾತ್ರೆ ಹೋಗಿರ್ತಾರೆ. ಆದ್ರೆ ಈ ಮೆಕ್ಕಾಕ್ಕೆ ಹೋಗಿ ಅಲ್ಲಿ ಯಾತ್ರಾ ಸ್ಥಳವನ್ನು ಕಣ್ತುಂಬಿಕೊಂಡು ವಾಪಸ್ ಬರುವಾಗ ಈ ರೀತಿ ಅಪಘಾತ ಆಯಿತು ಅಂತಂದ್ರೆ ಬಹಳಷ್ಟು ನೋವುಂಟು ಮಾಡ್ತೈತಿ ಅವರ ಕುಟುಂಬಗಳಿಗೆ ಅಂತೇಳಿ ಹೇಳ್ಬಹುದು. ಯಾಕಂತಂದ್ರೆ ಈ ಒಂದು ನೋವನ್ನ ತಡ್ಕೊಳ್ತಕ್ಕಂಥದ್ದು ಬಹಳಷ್ಟು ಕಷ್ಟ ಆಕತಿ. ಹಜ್ ಯಾತ್ರೆಗೆ ಹೋಗ್ಬೇಕಂತಕ್ಕಂಥದ್ದು ಪ್ರತಿಯೊಬ್ಬ ಇಸ್ಲಾಂ ಬಾಂಧವರ ಒಂದು ಆಸೆ ಮತ್ತು ಒಂದು ನಂಬಿಕೆ. ಯಾಕಂದ್ರೆ ಹಜ್ ಯಾತ್ರೆಗೆ ಹೋಗಿ ಬಂದ್ರೆ ಮರುಜನ್ಮವನ್ನ ಪಡ್ಕೊಂಡಂಗ ಅಂತೇಳಿ ಹಲವಾರು ಮುಸ್ಲಿಂ ಬಾಂಧವರು ಒಂದು ನಂಬಿಕೆ ಅದು. ನೋಡ್ರಿ, ಆ ಒಂದು ಬಸ್ಸು ಮತ್ತು ಟ್ಯಾಂಕರ್ ಡಿಕ್ಕಿ ಆದಾಗ ಮತ್ತು ಆ ಟ್ಯಾಂಕರ್ ಡಿಕ್ಕಿ ಆದ ತಕ್ಷಣ ಆ ಒಂದು ಬೆಂಕಿ ಜ್ವಾಲೆ ಹತ್ತಿ ಹೊರದೈತಂದ್ರೆ ಅದರೊಳಗಿರ್ತಕ್ಕಂಥವ್ರು ರಾತ್ರಿ ಸಮಯ ನಿದ್ದೆಗೆ ಜಾರಿರ್ತಕ್ಕಂಥದ್ದು, ಯಾರೂ ಕೂಡ ಎಚ್ಚರ ಆಗ್ತಕ್ಕಂಥದ್ದು ಮತ್ತು ಎಚ್ಚರ ಆದರೂ ಕೂಡ ಹೊರಗಡೆ ಪರಾರಿ ಆಗೋದಕ್ಕೆ ಜಿಗಿಯೋದಕ್ಕೆ ಸಮಯನ ಸಿಗಂಗಿಲ್ಲ. ಆ ರೀತಿ ಈ ಒಂದು ಅಪಘಾತ ಆಗಿರ್ತಕ್ಕಂಥದ್ದು ನೋಡಿದ್ರೆ ಒಮ್ಮೆಲೆ ಇದು ಜಲ್ ಅಂತಕ್ಕಂಥ ಒಂದು ಘಟನೆ ಅಂತೇಳಿ ಹೇಳ್ಬೋದು. ಇದು ಪವಿತ್ರ ಯಾತ್ರೆಗೆ ಹೆಜ್ಜೆ ಇಟ್ಟಿರ್ತಕ್ಕಂಥ ಇವರು ಮನೆಗೆ ಸಂತೋಷ ಸುದ್ದಿಯನ್ನು ಕಳಿಸ್ಬೇಕಾಗಿತ್ತು. ಅದರ ಬದಲಿಗೆ ಇವಾಗ ಅವ್ರ ಮನೆಗೆ ಸಾವಿನ ಸುದ್ದಿ ತಿಳಿ ಬರ್ತಕ್ಕಂಥದ್ದು ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಇನ್ನೊಂದು ಅವರು ಯಾರು ಏನು ಅಂತಕ್ಕಂಥದ್ದು ಇನ್ನೂವರೆಗೂ ಗೊತ್ತಾಗಿಲ್ಲ. ಇನ್ಮೇಲೆ ಏನಾರ ಒಂದು ಭಾರತೀಯ ಸರ್ಕಾರ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ರಕ್ಷಣೆ ಮಾಡ್ತಕ್ಕಂಥವ್ರಾಗಿರ್ಬೋದು ಅಲ್ಲಿ ದಾವಿಸ್ಯಾರ. ಆದ್ರೆ ಇನ್ನೂವರೆಗೂ ಯಾರು ಏನು ಅಂತಕ್ಕಂಥದ್ದು ಪತ್ತೆ ಆಗಿಲ್ಲ. ಆದ್ರೆ ಎಲ್ಲರೂ ಕೂಡ ಹೈದರಾಬಾದ್ ಮೂಲದವರು ಅಂತಕ್ಕಂಥದ್ದು ಮಾತ್ರ ಗೊತ್ತಾಗೈತಿ. ಹೈದರಾಬಾದ್ ಮೂಲದ ಇವರೆಲ್ಲರೂ ಕೂಡ ಆನಂತರ ಎಲ್ಲ ಗೊತ್ತಾಕತಿ. ಆದ್ರೆ ಯಾರ್ಯಾರು ಏನು ಅಂತೇಳಿ ಅಲ್ಲಿವರೆಗೂ ಕಾಯ್ಬೇಕಷ್ಟ. ನೋಡ್ರಿ, ಇದಿಷ್ಟು ವಿಷಯ ಈ ಒಂದು ಹಜ್ ಯಾತ್ರೆಗೆ ಹೋಗಿರ್ತಕ್ಕಂಥ 42 ಹೈದರಾಬಾದ್ ಮೂಲದ ಯಾತ್ರಿಕರ ಬಗ್ಗೆ ಇರ್ತಕ್ಕಂಥ ಮಾಹಿತಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಇವ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಅದೇ ರೀತಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ. ಈಗಾಗಲೇ ಭಾರತೀಯ ಸರ್ಕಾರ ತುರ್ತು ಸೇವೆಯನ್ನು ಆರಂಭಿಸೈತಿ. ಆ ಸೇವೆಯನ್ನು ಭಾರತೀಯ ಮೂಲದ ಪ್ರಯಾಣಿಕರು ಯಾರ್ಯಾರು ಹೋಗಿದ್ರಲ್ಲ ಆ ಒಂದು ಕುಟುಂಬಸ್ಥರು ಆ ಒಂದು ನಂಬರನ್ನು ತೆಗೆದುಕೊಂಡು ನಿಮ್ಮ ಪ್ರಯಾಣಿಕರ ಬಗ್ಗೆ ಮಾಹಿತಿಯನ್ನು ಕೇಳ್ಕೋಬಹುದು. ಈ ಒಂದು ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಮತ್ತೊಮ್ಮೆ ಆ ಕುಟುಂಬಗಳಿಗೆ ಆಗಿರ್ತಕ್ಕಂಥ ಈ ಸಾವಿನ ನೋವನ್ನು ತುಂಬತಕ್ಕಂಥ ಶಕ್ತಿ ದೇವರು ಕರುಣೆ